ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಿಎಂ ಆಗುವ ಅವಕಾಶ ಇತ್ತು. 4-5 ಜನ ಶಾಸಕರು ಬಂದಿದ್ದರೆ ಖರ್ಗೆ ಸಿಎಂ ಆಗ್ತಿದ್ರು ಎಂದು ಸಚಿವ ಎಂ ಬಿ ಪಾಟೀಲ್ ಹೇಳಿದರು. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವರ ಕೆಳಗೆ ಇವತ್ತು 16 ಜನ ಸಿಎಂಗಳು ಕೆಲಸ ಮಾಡುತ್ತಿದ್ದಾರೆ. ಖರ್ಗೆ ಅವರು ಎಐಸಿಸಿ ಎನ್ನುವ ಶ್ರೇಷ್ಠವಾದ ಸ್ಥಾನಮಾನವನ್ನು ಹೊಂದಿದ್ದಾರೆ. ಮಹಾತ್ಮ ಗಾಂಧಿ ಅವರು ಅಲಂಕರಿಸಿದ ಎಐಸಿಸಿ ಹುದ್ದೆ ಇವತ್ತು ಖರ್ಗೆ ಅವರು ಹೊಂದಿದ್ದಾರೆ. ಸಂಸದ ರಮೇಶ್ ಜಿಗಜಿಣಗಿ ನಾಟಕ ಇವತ್ತು ಉಪಯೋಗ ಆಗಲ್ಲ ಎಂದರು. ಅವರು ಬಹಳ ಒಂದು ತಪ್ಪ ಗ್ರಹಿಕೆಯಲ್ಲಿದ್ದಾರೆ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕು, ಅವರು ಯಡಿಯೂರಪ್ಪನವ್ರಿಗೆ ಅವ್ರು ಪೂರ್ತಿ ಟರ್ನ್ ಮಾಡಕ್ಕೆ ಬಿಟ್ಟಿಲ್ಲ. ಇಲ್ಲಿ ಏನ್ರಿ ಇನ್ನು ಇವ್ರನ್ನ ಯಾವ ಲೆಕ್ಕ ಕೇಳ್ತಾರೆ ಅವರು? 2 ಬಾರಿ ಯಡಿಯೂರಪ್ಪ ಮತ್ತು ಇನ್ನೊಂದು BJPದವರು ಎಂದೂ ಕೂಡ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ. ಯಾವಾಗಲೂ ಆಕ್ರೋಶನ ಕಮಲದಿಂದ ಹಿಂದಿನ ಭಾಗದಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಹೀಗಾಗಿ ರಮೇಶ್ ಜಿಗಜಿಣಗಿ ಅವರ ಕನಸು, ಸಂಸದರ ಕನಸು, ಅದು ಕನಸಾಗೇ ಉಳಿತದೆ ಹೊರತಾಗಿ ಇವತ್ತು ದಿವಸ ಒಂದು ದಿವಸ ಪಾಳೆ ಬರ್ತದೆ. ಅವರೇ ಇವತ್ತು ದಿವಸ ಇದೆಲ್ಲದಕ್ಕೂ ಬೆಸತ್ತು ಇವತ್ತು ಆ ಕೋಮುವಾದಿ BJP ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಬರುವಂಥ ಇದೆಲ್ಲ ಒಂದು ಸಂದರ್ಭಗಳು ಬರ್ತವೆ. ಇದು ನಾಟಕೀಯ ಮಾತುಗಳು. ಖರ್ಗೆ ಅವರಿಗೆ ಒಂದ್ಸಲ ಅವಕಾಶ ಇತ್ತು. ಇವತ್ತು ದಿವಸ ಸ್ವಲ್ಪ ನಾವು 4-5 ಒಂದು ಶಾಸಕರು ಜಾಸ್ತಿ ಬಂದರೆ ಖರ್ಗೆ ಅವರು ದಿವಸ ಮುಖ್ಯಮಂತ್ರಿ ಆಗ್ತಿದ್ರು. ಆದರೆ ಖರ್ಗೆ ಅವರು ದಿವಸ ನಮ್ಮ AICC ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು, ದಿವಸ AICC ಅಧ್ಯಕ್ಷರು, ಅವ್ರ ಕೆಳಗೆ ಇವತ್ತು 16 ಮುಖ್ಯಮಂತ್ರಿಗಳು ದಿವಸ ಕೆಲಸ ಮಾಡ್ತಾರೆ. ಹೀಗಾಗಿ ಖರ್ಗೆ ಅವರ ಒಂದು ಶ್ರೇಷ್ಠವಾದಂಥ ಸ್ಥಾನವನ್ನು, ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷ AICC ಅಧ್ಯಕ್ಷರು ಯಾರು ಮಹಾತ್ಮ ಗಾಂಧಿಯವರು ಇವತ್ತು ಸಹ ಒಂದು ಹುದ್ದೆಯನ್ನು ಹೊಂದಿದ್ರು, ಆ ಹುದ್ದೆಗೆ ಇವತ್ತು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಸಹ ಸ್ಥಾನವನ್ನು ಹೊಂದಿದ್ದಾರೆ. ಹೀಗಾಗಿ ಈ ನಾಟಕ ಇವತ್ತು ನಮ್ಮ ಸಂಸದರದು ಇದು ಉಪಯೋಗ ಆಗೋದಿಲ್ಲ. ನನಗೆ ಗೊತ್ತಿಲ್ಲಪ್ಪ, ಅದಕ್ಕೆ ನನಗೆ ಅದು ಮಟ್ಟಕ್ಕೆ ಅವರವರ ಆಂತರಿಕ ವಿಚಾರ, ನಾನು ಅದರಲ್ಲಿ ಏನು ಹೇಳಿ. ಸರ್, ಈಗ ಆದರ್ಶ ಪೊಲೀಸ್ ಠಾಣೆಯಲ್ಲಿ ಒಂದು ಲೆಟರ್ ಹರಿದಾಡ್ತದೆ, ಪೊಲೀಸ್ ಸ್ಟೇಷನಿಂದ ಸಿಬ್ಬಂದಿನೇ ಬರೆದಿದ್ದಾರೆ ಅಂತ ಒಂದು ಲೆಟರ್ ಹರಿದಾಡ್ತದೆ. ನಾನು ಈಗಾಗಲೇ SP ಅವ್ರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ತನಿಖೆ ಆಗಲಿ, ಸತ್ಯಾಸತ್ಯತೆ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಕ್ರಮ ಆಗಬೇಕು ಅಂತಂದು ನಾನು SP ಅವ್ರಿಗೆ ಮೊನ್ನೆನೇ ಮಾತಾಡಿದ್ದೀನಿ. ನನಗೇನು ಕೂಡ ಎಲ್ಲರೂ ಶೇರ್ ಮಾಡಿದರು, ಮಾಧ್ಯಮದವರು ಶೇರ್ ಮಾಡಿದರು, ಬೇರೆಯವರು ಶೇರ್ ಮಾಡಿದರು. ಅದು ಸತ್ಯಾಸತ್ಯತೆ ಏನದೆ ನೋಡಬೇಕಾಗ್ತದೆ. ಸುಮ್ಮನೆ ನಾವು ಒಂದು ಬಾಜುವಾಗಿ ನಾವು ಮಾತನಾಡೋಕ್ಕಾಗೋದಲ್ಲ. ಅದನ್ನು SP ಸಾಹೇಬ್ರಿಗೆ ಹೇಳಿದ್ದೇನೆ, ಅವ್ರಿಗೆ ಹೋಗಿ ಅದನ್ನೆಲ್ಲವೂ ತನಿಖೆ ಮಾಡಿ ಅದನ್ನು ಸಹ ಸೂಕ್ತವಾದಂಥ ಕ್ರಮ ಕೈಗೊಳ್ಳಿ. ಏನಂದ್ರೆ ನೋಡಿ, ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷ ಸ್ಥಾನ, ಮಂತ್ರಿಮಂಡಲ ವಿಸ್ತರಣೆ, ಪುನಾರಚನೆ, ಇದೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅದು ನಮ್ಮ ಕೈಯಾಗಿ ಯಾರ ಕಡೆನೂ ಇರ್ಬಾರ್ದು. ಯಾರನ್ನ ನೇಮಿಸಬೇಕು, ಮಾಡಬೇಕು, ಮಾಡಬಾರ್ದು, ಮುಂದುವರಿಸಬೇಕು, ತೆಗಿಬೇಕು, ಎಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷನ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.